ಎಲ್ಲರಿಗೂ ನಮಸ್ಕಾರ. ಇವತ್ತು ವೀಕ್ ಅನಾಲಿಸಿಸ್ ಮಾಡೋಣ. ಸೊ ನೆಕ್ಸ್ಟ್ ವೀಕ್ ಏನ್ ಪ್ಲಾನ್ ಮಾಡೋದು ಅಂತ ಇವತ್ತು ಡಿಸೈಡ್ ಮಾಡ್ಲಿಕ್ಕೆ ವಿಲ್ ಅನಲೈಸ್ ದ ಮಾರ್ಕೆಟ್. ಗೋಲ್ಡ್ ಆಗಿರ್ಬೋದು, ಬಿಟ್ಕಾಯಿನ್ ಆಗಿರ್ಬೋದು, ಕರೆನ್ಸಿ ಪೇರ್ಸ್ ಆಗಿರ್ಬೋದು. ಸೊ ಲೆಟ್ ಸ್ಟಾರ್ಟ್. ಸೊ ದಿಸ್ ಇಸ್ ಗೋಲ್ಡ್ 1 hour ಚಾರ್ಟ್ ಇದು. ಅಂಡ್ ಬಿಫೋರ್ ದಟ್ ಒನ್ ಮೋರ್ ಥಿಂಗ್ ಅನ್ನು ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಆಸ್ ಅ ಬಿಗಿನರ್ಸ್ ಆಗಲಿ ಯಾರೇ ಆಗಿರ್ಲಿ ಮಾರ್ಕೆಟ್ ಅಲ್ಲಿ ಇಫ್ ಯು ಆರ್ ಎಂಟರಿಂಗ್ ಇನ್ ಟು ದ ಮಾರ್ಕೆಟ್, ಓಕೆ, ನ್ಯೂ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಇದೀರಾ, ಜನವರಿ. ಸೊ ನಾನು ಏನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಸ್ಯಾಟರ್ಡೆ ಸಂಡೇ ಯು ವಿಲ್ ಬಿ ಹ್ಯಾವಿಂಗ್ ಗುಡ್ ಟೈಮ್ ಟು ಬ್ಯಾಕ್ ಟೆಸ್ಟ್ ದ ಮಾರ್ಕೆಟ್. ಓಕೆ, ನಿಮ್ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಕ್ಕೆ ಸ್ಯಾಟರ್ಡೆ ಸಂಡೇ ಈಸ್ ಬೆಸ್ಟ್. ಓಕೆ, ಸೊ ನಿಮ್ದು ಏನೇ ಸ್ಟ್ರಾಟಜಿ ಇರಲಿ, ಓಕೆ, ಅದನ್ನ ಸ್ಯಾಟರ್ಡೆ ಸಂಡೇ ಬ್ಯಾಕ್ ಟೆಸ್ಟ್ ಮಾಡಿ ಮಂಡೇ ಟು ಫ್ರೈಡೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮಾರ್ಕೆಟ್ ಅಲ್ಲಿ. ಸೊ ಚೆಕ್ ದ ರಿಸಲ್ಟ್ ಹಿಂಗ್ ವರ್ಕ್ ಆಗ್ತಾ ಇದೆ ಮಾರ್ಕೆಟ್ ಅಂತ. ಡನ್. ಅಂಡ್ ಒನ್ ಮೋರ್ ಥಿಂಗ್, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ ಮಾರ್ಕೆಟ್ಗೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಲಿಟ್ರಲ್ ಹೇಳ್ತೀನಿ, ಏನೂ ಕಲಿಯಕ್ಕಾಗಲ್ಲ ಮಾರ್ಕೆಟ್ ಅಲ್ಲಿ. ಏನಂದ್ರೆ ಏನೂ ಮಾಡಕ್ಕಾಗಲ್ಲ. ಯು ಕಾಂಟ್ ಅಚೀವ್ 1% ಕೂಡ ಮಾರ್ಕೆಟ್ ಅಲ್ಲಿ ನೀವೇನು ಅಚೀವ್ ಮಾಡಕ್ಕಾಗಲ್ಲ. ಸೊ ವಿತೌಟ್ ಡಿಸಿಪ್ಲಿನ್, ಸೊ ಮೇನ್ ಫೋಕಸ್ ಡಿಸಿಪ್ಲಿನ್ ಆಗಿರುತ್ತೆ. ಒಂದು ಡಿಸಿಪ್ಲಿನ್ ರೂಲ್ ಮಾಡ್ಕೊಳ್ಳಿ. ಯಾವ ಟ್ರೇಡ್ ಮಾಡ್ಬೇಕು, ಯಾವ ಟ್ರೇಡ್ ಮಾಡಬಾರ್ದು, ಓಕೆ, ವೆನ್ ಟು ಎಕ್ಸಿಟ್, ವೆನ್ ನಾಟ್ ಎಕ್ಸಿಟ್, ಒಂದು ಸಿಸ್ಟಮೆಟಿಕ್ ವೇರ್ ಟ್ರೇಡ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಕರೆಂಟ್ಲಿ ಗೋಲ್ಡ್. ಸೊ ಗೋಲ್ಡ್ ನೆಕ್ಸ್ಟ್ ವೀಕ್ಗೆ ಲೈಕ್ ಫ್ರಮ್ ಮಂಡೇ ಜನವರಿ 6 ಏನ್ ಪ್ಲಾನ್ ಮಾಡಬಹುದು ಅಂತಂದ್ರೆ, ಸಿ ಮಾರ್ಕೆಟ್ ಇಸ್ ಕಂಪ್ಲೀಟ್. ನಾವು ಮಾರ್ಕೆಟ್ 1 hour ಅಲ್ಲಿ ಇಟ್ ಈಸ್ ಬುಲಿಶ್. ಇನ್ನ ಬೇರಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿಲ್ಲ. ಕರೆಂಟ್ಲಿ ಇಟ್ ಈಸ್ ಮಾರ್ಕೆಟ್ ಇಸ್ ಇನ್ ಬುಲಿಶ್ ಫಾರ್ಮ್. ಬಟ್ ಇನ್ ಡೇ ಚಾರ್ಟ್ ಅಲ್ಲಿ ನೀವು ಅನಲೈಸ್ ಮಾಡೋ, ಡೇ ಚಾರ್ಟ್ ಅಲ್ಲಿ ನೋಡೋದಾದ್ರೆ ಡೇ ಚಾರ್ಟ್ ಈಸ್ ಬೇರಿಶ್ ಓನ್ಲಿ. ಇನ್ನ ಬುಲಿಶ್ ಫಾರ್ಮೇಶನ್ ಆಗಿಲ್ಲ. ಯಾಕಂತಂದ್ರೆ ಸಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಟ್ರಂಪ್ ಅವರು ಟ್ರಂಪ್ ಅವ್ರ ಪೊಸಿಷನ್ಸ್ ತಗೊಂಡಾದ್ಮೇಲೆ ಇಟ್ ಈಸ್ ಗುಡ್ ಫಾರ್ ಯು ಎಸ್. ಓಕೆ, ಡಾಲರ್ಗೆ ಇಟ್ ವಿಲ್ ಬಿ ಗುಡ್. ಸೊ ಡಾಲರ್ ಗುಡ್ ಆದ್ರೆ ಆಬ್ವಿಯಸ್ಲಿ ಗೋಲ್ಡ್ಗೆ ಇಟ್ ಈಸ್ ನೆಗೆಟಿವ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ಟಚ್ ಸಮ್ ಆಫ್ ದಿಸ್ ಝೋನ್ಸ್, either this zone or again it may touch these zones. Okay, I'm expecting market to test these two zones. ಇಲ್ಲ ಅಂತಂದ್ರೆ ಸಿ ನಾವು ಡೇ ಚಾರ್ಟ್ ಅಲ್ಲಿ ಯಾವಾಗ ಬುಲ್ಲಿಶ್ ಕನ್ಫರ್ಮೇಶನ್ ಸಿಗುತ್ತೆ, ಬುಲ್ಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ ಅಂತಂದ್ರೆ ಅಬೌವ್ ದಿಸ್ ಝೋನ್, ದಟ್ ಈಸ್ ಅದು 2724 ಅಬೌವ್ ದಿಸ್ ಝೋನ್ ನೀವು ಒಂದು ಬುಲ್ಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಇನ್ ಡೇ ಚಾರ್ಟ್ ಅಲ್ಲಿ ನೋಡಬಹುದು. ಟಿಲ್ ದಟ್ ಇನ್ ಡೇ ಚಾರ್ಟ್ ವಿ ಆರ್ ಬೇರಿಶ್ ಓನ್ಲಿ. ಬಟ್ ಯೂಶಲಿ ನಾವು ಯೂಶಲಿ ಯಾವ್ದು ಟ್ರೇಡ್ ಮಾಡೋದು 1 hour ಟೈಮ್ ಫ್ರೇಮ್ ಅಲ್ವಾ. ಸೊ ವಿಲ್ ಲುಕ್ ಇನ್ ಟು 1 hour ಟೈಮ್ ಫ್ರೇಮ್. ಅಂಡ್ ಅನದರ್ ಗುಡ್ ನ್ಯೂಸ್ ಏನಂತಂದ್ರೆ ಇನ್ಮೇಲಿಂದ ನಾನು ಮೊನ್ನೆ ಲೈವ್ ಸ್ಟ್ರೀಮ್ ಅಲ್ಲಿ ಹೇಳ್ದಂಗೆ ಫ್ರಮ್ ಮಂಡೇ ಟು ಫ್ರೈಡೆ ವಾಟ್ ಎವರ್ ಏನೆಲ್ಲ ನಾವು ಟ್ರೇಡ್ಸ್ ತಗೊಂತೀರಲ್ವಾ, ಆ ಟ್ರೇಡ್ಸ್ ಎಂಡ್ ಆಫ್ ದ ವೀಕ್ ಏನ್ ರಿಸಲ್ಟ್ ಇದೆ ಎವ್ರಿ ಫ್ರೈಡೆ ಆರ್ ಸ್ಯಾಟರ್ಡೆ ಅನಾಲಿಸಿಸ್ ಮಾಡೋಣ. ಓಕೆ, ಫ್ರೈಡೆ ಕುತ್ಕೊಳ್ಳೋಣ ಆರ್ ಸ್ಯಾಟರ್ಡೆ ಬರೋ ಸ್ಯಾಟರ್ಡೆ ಲೈವ್ ಬರ್ತೀನಿ, ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆ, ವಿ ಆರ್ ಇನ್ ಪ್ರಾಫಿಟ್ ಆರ್ ವಿ ಆರ್ ಇನ್ ಲಾಸ್. ವಿಲ್ ಕ್ಯಾಲ್ಕುಲೇಟ್ ದಟ್ ಅಂಡ್ ವಿಲ್ ಸಿ ಮಂತ್ ಎಂಡ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅಂತ. ಡನ್. ಸೊ ಕರೆಂಟ್ಲಿ ಗೋಲ್ಡ್ ಅಲ್ಲಿ ನಾನು ನಿಮ್ಗೆ ಸ್ಟ್ರೀಮ್ ಅಲ್ಲಿ ಮೊನ್ನೆ ಹೇಳಿದ್ದೆ. ಸೊ ದಿಸ್ ಇಸ್ ದ ಬೈಯಿಂಗ್ ಏರಿಯಾ ಅಂತ. This is hourly. See, info 1 hour also suggesting bullish only. Still, ಇದು bearish confirmation ಸಿಕ್ಕಿಲ್ಲ 1 hour ಅಲ್ಲಿ. And 4 hour ಅಲ್ಲಿ see this is the support zone as well as this is the buying zone. So both are same. So ಈ zone ಅಲ್ಲಿ you can expect some buys. But ನಾವೇನ್ ಪ್ಲಾನ್ ಮಾಡೋಣ ನೆಕ್ಸ್ಟ್ ವೀಕ್ ಗೆ ಅಂತಂದ್ರೆ ಫ್ರಮ್ ಮಂಡೇ ನಾವೇನ್ ಪ್ಲಾನ್ ಮಾಡಬಹುದು ಅಂತಂದ್ರೆ ಇನ್ 15 minutes ಟೈಮ್ ಫ್ರೇಮ್. ಅಂಡ್ ನನ್ನ ಸ್ಟ್ರೀಮ್ ಅಲ್ಲಿ ಕೂಡ ಹೇಳಿದ್ದೆ ದಿಸ್ ಇಸ್ ದ ಸೆಲ್ಲಿಂಗ್ ಝೋನ್ ಅಂತ. ಯಾರ ಸ್ಟ್ರೀಮ್ ನೋಡಿದ್ರು ಅವ್ರಿಗೆ ಗೊತ್ತಾಗಿರುತ್ತೆ. ಸಿ ನನ್ನ ಸ್ಟ್ರೀಮ್ ಅಲ್ಲಿ ಎಲ್ಲ ಪರ್ಟಿಕ್ಯುಲರ್ ನಿಮ್ಗೆ ಡಾಟ್ ಟು ಡಾಟ್ ಲೆವೆಲ್ಸ್ ಕೊಡಕ್ಕಾಗಲ್ಲ. ಓಕೆ, ಸೊ ಐ ಕ್ಯಾನ್ ಟೆಲ್ ಯು ದ ಪರ್ಫೆಕ್ಟ್ ಝೋನ್, ನೀವು ಎಲ್ಲಿ ಸೆಲ್ ಮಾಡ್ಬೋದು, ಎಲ್ಲಿ ಬೈ ಮಾಡ್ಬೋದು ಅಂತ ಐ ಕ್ಯಾನ್ ಗಿವ್ ಯು ಝೋನ್ಸ್. ನೀವು ಆ ಝೋನ್ಸ್ ನ ಮಾರ್ಕ್ ಮಾಡ್ಕೊಂಡು ನೀವು ಕಲಿಯಕ್ ಸ್ಟಾರ್ಟ್ ಮಾಡಿ. ಸೊ ನಾನು ಏನ್ ಹೇಳಿದ್ದೆ, ಈ ಝೋನ್ ಹೇಳಿದ್ದೆ ಅರೌಂಡ್ 20 to 25 pips ಆಫ್ ಎಸ್ ಎಲ್ ಅಂತ ಹೇಳಿದ್ದೆ ಈ ಝೋನ್ ಟ್ಯಾಪ್ ಆದ್ಮೇಲೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ನಾನು ಟಾರ್ಗೆಟ್ ಇದೇ ಹೇಳಿದ್ದೆ, ಟಾರ್ಗೆಟ್ ಕೂಡ ಹೇಳಿದ್ದೆ ಆಲ್ಮೋಸ್ಟ್ 100 ಪಿಪ್ಸ್ ತಗೊಳ್ಳಿ. ಓಕೆ, ಬಟ್ ನಾನು ತಗೊಂಡಿಲ್ಲ ಇದು ಬಿಕಾಸ್ ಆಫ್ಟರ್ 8 ಐ ವೋಂಟ್ ಟ್ರೇಡ್. ಸೊ ಲೀವ್ ದಟ್. ಜಸ್ಟ್ ನಾನು ಏನ್ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ದಿಸ್ ಆರ್ ದ ಪವರ್ ಆಫ್ ಮೈ ಲೆವೆಲ್ಸ್. ದಿಸ್ ಇಸ್ ದ ಪವರ್ ಆಫ್ ಮೈ ಲೆವೆಲ್ಸ್. ಸೊ ಪರ್ಟಿಕ್ಯುಲರ್ಲಿ ವಾಟ್ ಎವರ್ ದ ಲೆವೆಲ್ಸ್ ಐ ಮಾರ್ಕ್, ಅಂದ್ರೆ ನಾನ್ ಮಾರ್ಕ್ ಅಂತ ಹೇಳ್ತಾ ಇಲ್ಲ, ಮಾರ್ಕೆಟ್ ಅಲ್ಲಿ ನೀವು ಲೆವೆಲ್ಸ್ ಮಾರ್ಕ್ ಮಾಡೋದು ಕಲಿಬೇಕು ಅಂತ ಇದಕ್ಕೆ ನಾನು ಹೇಳ್ತಾ ಇರೋದು. ಸೊ ದಿಸ್ ಆರ್ ದ ಝೋನ್ಸ್. ನಾವೇನ್ ಝೋನ್ಸ್ ಮಾರ್ಕ್ ಮಾಡ್ತಿರಲ್ವಾ, ಲೆವೆಲ್ಸ್ ಮಾರ್ಕ್ ಮಾಡ್ತಿರಲ್ವಾ, ದಿಸ್ ಇಸ್ ವೇರ್ ಮಾರ್ಕೆಟ್ ರಿಯಾಕ್ಟ್ ಫ್ರಮ್ ದಟ್ ಝೋನ್. ಆಮೇಲೆ ಈ ಝೋನ್ ಕೂಡ ಹೇಳಿದೆ. ಸೊ ಮಾರ್ಕೆಟ್ ಈ ಝೋನ್ ರಿಯಾಕ್ಟ್ ಆಯ್ತು. ಸೊ ಇಟ್ ಇಸ್ ಅವರ್ಲಿ 15 minutes ಟೈಮ್ ಫ್ರೇಮ್. ಸೊ 1 minutes ಅಲ್ಲಿ ಒಂದು ಬುಲಿಶ್ ಕನ್ಫರ್ಮೇಶನ್ ತಗೊಂಡಿದ್ರೆ ಆಲ್ಮೋಸ್ಟ್ 30 to 40 pips. ಬಟ್ ಇದೇನ ನಾನು ತಗೊಂಡಿಲ್ಲ,
ಜಸ್ಟ್ ದಟ್ ಈಸ್ ಏನದು ಪವರ್ ಆಫ್ ಮೈ ಲೆವೆಲ್ಸ್ ಅಂತ ನಿಮ್ಗೆ ಹೇಳ್ತಾ ಇದೀನಿ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್ಕೆ. ಸೊ ಮಂಡೇ ನಾವ್ ಏನ್ ಪ್ಲಾನ್ ಮಾಡ್ಬೋದು ಅಂತಂದ್ರೆ, ಗೋಲ್ಡ್ ಅಲ್ಲಿ, ಪರ್ಟಿಕ್ಯುಲರ್ ಗೋಲ್ಡ್ ಅಲ್ಲಿ ಅಬೌವ್ ದಿಸ್, ಏನ್ ಹೇಳಿ, ಪಾತ್ ಎಲ್ಲ ಹೋಯ್ತಿದ್ದು, ಒಂದ್ ನಿಮಿಷ, ಒಂದ್ ಸೆಕೆಂಡ್. ಸೊ ಗೋಲ್ಡ್ ಅಲ್ಲಿ ಅಬೌವ್ ದಿಸ್ ಇದನ್ನ ಬ್ರೇಕ್ ಆಗಿ, ಓಕೆ, ಅಟ್ ದ ಸಪೋರ್ಟ್ ಆಫ್ ಈ ಸಪೋರ್ಟ್ ಝೋನ್ ಅಲ್ಲಿ ವಿ ಕ್ಯಾನ್ ಗೋ ಫಾರ್ ಲಾಂಗ್. ಡನ್ ವಿತ್ ಆಲ್ಮೋಸ್ಟ್ ಎಸ್ ಎಲ್ ಆಫ್ 20 to 25 pips ಮ್ಯಾಕ್ಸಿಮಮ್, ಅಷ್ಟೇ ಇರೋದು, 25 pips ಮ್ಯಾಕ್ಸಿಮಮ್ ಎಸ್ ಎಲ್ ಫಾರ್ ಟಾರ್ಗೆಟ್ ಆಫ್ ಮಿನಿಮಮ್ 100 pips. ಯಾ 100 pips ಈಸಿ, 100 pips ಈಸಿ ಟಾರ್ಗೆಟ್ ಏನ್ ಮಾಡ್ಬೋದು. ಸೊ ಕರೆಂಟ್ಲಿ ಇನ್ ಗೋಲ್ಡ್ ಅಲ್ಲಿ ನಂದು ವ್ಯೂ ಏನಂತಂದ್ರೆ, ಸಿ ಅಬೌವ್ ದಿಸ್ ಈ ಈ ಪರ್ಟಿಕ್ಯುಲರ್ ಮಿಡ್ ಅಲ್ಲಿ ಏನು ನಾನು ಬೈ ಮಾಡಕ್ ಹೋಗಲ್ಲ, ಸೆಲ್ ಮಾಡಕ್ ಹೋಗಲ್ಲ. ಓಕೆ, ಇಫ್ ಇಟ್ ಈಸ್ ಮಾರ್ಕೆಟ್ ಈ ಝೋನ್ ಬ್ರೇಕ್ ಆಗಿ, ಇಫ್ ಐ ಆಮ್ ಗೆಟಿಂಗ್ ಎಂಟ್ರಿ ಅಟ್ ದಿಸ್ ಸಪೋರ್ಟ್ ಝೋನ್, ಐ ವಿಲ್ ಗೋ ಫಾರ್ ಬೈ. ಇಲ್ಲ ಅಂತಂದ್ರೆ ಐ ವಿಲ್ ವೇಟ್ ಫಾರ್ ಮಾರ್ಕೆಟ್ ಟು ಬ್ರೇಕ್ ದಿಸ್ ಲೆವೆಲ್ಸ್. ಏನ್ ಈ ಝೋನ್ ಇದೆ ಅಲ್ವಾ, ಈ ಝೋನ್ ಇದೆಯಲ್ಲ, ಈ ಝೋನು, ಐ ವಿಲ್ ವೇಟ್ ಫಾರ್ ಮಾರ್ಕೆಟ್ ಟು ಬ್ರೇಕ್ ದಿಸ್ ಝೋನ್ಸ್ ಅಂಡ್ ಐ ವಿಲ್ ವೇಟ್ ಫಾರ್ ಸಮ್ ಕನ್ಫರ್ಮೇಶನ್ ಸಮ್ವೇರ್ ಹಿಯರ್ ಅಂಡ್ ವಿಲ್ ಎಂಟರ್. ಸೊ ನಾನು ಏನ್ ಟ್ರೇಡ್ಸ್ ತಗೊಂತೀನೋ ಲೈವ್ ಸ್ಟ್ರೀಮ್ ಅಲ್ಲಿ ನಾನು ತಗೊಂತೀನಿ. ಸೊ ಲೈವ್ ಸ್ಟ್ರೀಮ್ ಅಲ್ಲಿ ಯಾರು ನಾನು ಫಾಲೋ ಮಾಡ್ತಿರೋ, ಯಾರು ಲೈವ್ ನೋಡ್ತಿರೋ, ಲೈಕ್ ನಿಮ್ಗೆ ಅರ್ಥ ಆಗುತ್ತೆ ಅವಾಗ. ಸೊ ದಿಸ್ ಆರ್ ಮೈ ಗೋಲ್ಡ್ ಲೆವೆಲ್ಸ್. ಡನ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಬಿಟ್ ಕಾಯಿನ್. ಸೊ ಬಿಟ್ ಕಾಯಿನ್ ಅಲ್ಲಿ ನೋಡೋಣ ಇಫ್ ಐ ಆಮ್ ಗೆಟಿಂಗ್ ಎನಿ ಗುಡ್. ಏನಾಯ್ತು ಇದಕ್ಕೆ, ಇಟ್ಸ್ ನಾಟ್ ಲೋಡಿಂಗ್, ವೇಟ್, ಲೆಟ್ ಮಿ ರಿಫ್ರೆಶ್ ಅಂಡ್ ಲೈಕ್ ಮಾರ್ಕ್ ಮೈ ಲೆವೆಲ್ಸ್. ಇದನ್ನ ಲೈಕ್ ಎಂಡ್ ಆಫ್ ದ ವೀಕ್, ಲಾಸ್ಟ್ ವೀಕ್ ವ್ಯೂ ಹೆಂಗಿತ್ತು ಮಾರ್ಕೆಟ್ ಅಲ್ಲಿ, ವೆದರ್ ಹೆಂಗಾಯ್ತು ಅಂತ ಅದನ್ನು ಅನಾಲಿಸಿಸ್ ಮಾಡೋಣ. ಡನ್. ಓಕೆ, ಬಿಟ್ ಕಾಯಿನ್. ಸೊ ಓಕೆ, ಯು ಎಸ್ ಆಯಿಲ್. ಸಿ ಯು ಎಸ್ ಆಯಿಲ್, ಯು ವಿಲ್ ಬಿ ಹ್ಯಾವಿಂಗ್ ಟೂ ಝೋನ್ಸ್ in hourly chart. There are two buying zones US oil ಅಲ್ಲಿ, where you can buy at these zones. This is your first zone. Let me delete this. This is the first zone. ಈ zone ಅಲ್ಲಿ ಬೈ ಮಾಡ, ಫಸ್ಟ್ ಝೋನ್ ಬೈ ಮಾಡಕ್ಕೆ, and the second zone is ಇದು. Okay, this is the safest zone. You can go at demand, you can go for, ನೀವು ಇಲ್ಲಿ ಬೈಯಿಂಗ್ ಮಾಡ್ಬೋದು. ಈ ಝೋನ್ ಅಲ್ಲಿ ಟ್ರೈ ಮಾಡ್ಬೋದು. ಯೂಶಲಿ ಮಾರ್ಕೆಟ್ ಓಪನ್ ಆದ್ಮೇಲೆ ಸಮ್ ವೊಲಾಟಿಲಿಟಿ ಇರುತ್ತೆ. ಐ ಹೋಪ್ ಈ ಝೋನ್ ಅಲ್ಲಿ ನಮ್ಗೆ ಎಂಟ್ರಿ ಸಿಗಲ್ಲ. ಇನ್ ಕೇಸ್ ಈ ಝೋನ್ ಅಲ್ಲಿ ಮಿಸ್ ಆಗಿ ಈ ಝೋನ್ ಅಲ್ಲಿ ಎಂಟ್ರಿ ಸಿಗ್ತಾ ಇದ್ರೆ, ಯು ಕ್ಯಾನ್ ಗೋ ಫಾರ್ ವಿತ್ ಮ್ಯಾಕ್ಸಿಮಮ್ ರಿಸ್ಕ್. ಎಲ್ಲ ಅಷ್ಟೇ, ಅಸೆಟ್ಸ್ ಆಗಲಿ ಕರೆನ್ಸಿ ಆಗಲಿ ಎಲ್ಲಾದ್ರೂ 15 to 20, 25 pips ಮ್ಯಾಕ್ಸಿಮಮ್ ರಿಸ್ಕ್ ವಿತ್ ಟಾರ್ಗೆಟ್ ಆಫ್ 80 to 100 pips. ಡನ್. ಸೊ ದಿಸ್ ಆರ್ ಮೈ US oil ಲೆವೆಲ್ಸ್. ನೆಕ್ಸ್ಟ್ ವಿಲ್ ಶಿಫ್ಟ್ ಟು ಬಿಟ್ ಕಾಯಿನ್. ಸೊ ಕರೆಂಟ್ಲಿ ಬಿಟ್ ಕಾಯಿನ್ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಯಾವ್ದು ಲೆವೆಲ್ಸ್ ಇಲ್ಲ. ನನಗೆ ಬಿಟ್ ಕಾಯಿನ್ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್ ಝೋನ್. ಇದೇನ್ ಲೆವೆಲ್ ಇದೆಯಲ್ಲ ಬಿಟ್ ಕಾಯಿನ್, ಅಬೌವ್ ದಿಸ್ ಐ ಲುಕ್ ಫಾರ್ ಬೈಸ್. Above this, I'm gonna buy. Okay, or else a small risk at this zone. But I won't prefer it. ನಾನು ಇಲ್ಲಿ ಪ್ರಿಫರ್ ಮಾಡಲ್ಲ. But this is also a buying zone where you can buy at this zone, or else please wait for this zone to break and wait for some retest or some pullback, then enter. Clear? So currently Bitcoin, or else yes, you can try, and this is 1 hour level, right? So you can try from this zone. ಈ ಝೋನ್ ಅಲ್ಲಿ ಬೈ ಮಾಡಕ್ ಹೋಗ್ಬೇಡಿ. ಈ ಝೋನ್ ಅಲ್ಲಿ ಲೈಕ್ ಮ್ಯಾಕ್ಸಿಮಮ್ 15 to 20 pips ಮ್ಯಾಕ್ಸಿಮಮ್ ರಿಸ್ಕ್ ಫಾರ್ ಟಾರ್ಗೆಟ್ ಆಫ್, 15 to 20 pips ಫಾರ್ ಟಾರ್ಗೆಟ್ ಆಫ್ ಅಟ್ ಲೀಸ್ಟ್ 100 pips ಅಂತ ಈಸಿ ಟಾರ್ಗೆಟ್ ಸಿಗುತ್ತೆ ನಿಮ್ಗೆ. 100 to 150 pips. ಕ್ಲಿಯರ್. ಸೊ ದಿಸ್ ಆರ್ ಮೈ ಬಿಟ್ ಕಾಯಿನ್ ಲೆವೆಲ್ಸ್. ನೋಡೋಣ ಮಂಡೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ವಿಲ್ ಶಿಫ್ಟ್ ಟು ಕರೆನ್ಸಿ ಪೇಸ್. ಸೊ ಇನ್ ಕರೆನ್ಸಿ ಅವರ್ಲಿ ಟೈಮ್ ಫ್ರೇಮ್ ಬಂದ್ರೆ, see you can sell here. This is the only selling zone currently. ಇದೊಂದೇ ನಿಮ್ಗೆ ಎಂಟ್ರಿ ಇರೋದು ಯಾವ್ದು GBPS ಅಲ್ಲಿ. ದಿಸ್ ಇಸ್ ದ ಸೆಲ್ಲಿಂಗ್ ಝೋನ್ ಆಫ್ ಅವರ್ಲಿ ಟೈಮ್ ಫ್ರೇಮ್. ಓಕೆ, 1 hour ಟೈಮ್ ಫ್ರೇಮ್. Here you can risk 15 to 20 pips for target of at least 100 pips to 150 pips. So GBP clear. Next we'll go with and URST ಕೂಡ ಸೇಮ್. ಇದೇನ್ ಝೋನ್ ಪರ್ಟಿಕ್ಯುಲರ್ ಝೋನ್ ಮಾರ್ಕ್ ಮಾಡಿದೀನಲ್ವಾ, ಲೆವೆಲ್ಸ್ ಇಲ್ಲೇ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ.
that is 1.03480 something. E zone ಅಲ್ಲಿ you can go for sells. At least you can target ಇಲ್ಲಿ ಈ zone ಯಾವ್ದಿದು, that is 1.02498. ಇದು ನಾನು ಮೊನ್ನೆ ಫ್ರೈಡೆ ಲೈವ್ ಸ್ಟ್ರೀಮ್ ಮಾಡಿದಾಗೆ ನಿಮ್ಗೆ, ನಿನ್ನೆ ಲೈವ್ ಸ್ಟ್ರೀಮ್ ಮಾಡಿದ್ನಲ್ವಾ, ಲೈವ್ ಸ್ಟ್ರೀಮ್ ಅಲ್ಲಿ ನಿಮ್ ಲೆವೆಲ್ಸ್ ತೋರಿಸಿದ್ದೀನಿ, ಲಂಡನ್ ಸೆಷನ್ ತೋರಿಸಿದ್ದೀನಿ, ನ್ಯೂಯಾರ್ಕ್ ಸೆಷನ್ ಎರಡರಲ್ಲೂ ತೋರಿಸಿದ್ದೀನಿ. ಅಗೇನ್ ರಿಪೀಟ್ ಮಾಡ್ತಾ ಇದೀನಿ, ಯಾಕಂದ್ರೆ ಮಾರ್ಕೆಟ್ ಆ ಝೋನ್ ಸ್ಟ್ಯಾಪ್ ಆಗಿಲ್ಲ. ಸೊ ಮಾರ್ಕೆಟ್ ರಿವರ್ಸ್ ಬರ್ಬೇಕಂತ ಆ ಝೋನ್ಸ್ ಪರ್ಟಿಕ್ಯುಲರ್ 80 to 95% ಆ ಝೋನ್ಸ್ ಟ್ಯಾಪ್ ಆಗುತ್ತೆ. ಟ್ಯಾಪ್ ಆಗಿದೆ ಮಾರ್ಕೆಟ್ ವಿಲ್ ಗೆಟ್ ಸಮ್ ರಿಯಾಕ್ಷನ್. USD ಆಯ್ತು. ನೆಕ್ಸ್ಟ್ GBP USD. ಸಿ GBP USD, ದಿಸ್ ಈ ಝೋನ್ ಆಲ್ರೆಡಿ ಲೆವೆಲ್ಸ್ ಪ್ಲೇ ಆಗ್ಬಿಟ್ಟಿದೆ. ಯಾವುದು ಈ ಲೆವೆಲ್ ಪ್ಲೇ ಆಗ್ಬಿಟ್ಟಿದೆ. ನೆಕ್ಸ್ಟ್ ಯು ಕ್ಯಾನ್ ವೇಟ್ ಫಾರ್ ದಿಸ್ ಫಾರ್ ಸೆಲ್ಲಿಂಗ್. ಇಲ್ಲಿಂದ ಯು ಕ್ಯಾನ್ ಸೆಲ್, ಆರ್ ಎಲ್ಸ್ ಇನ್ ಕೇಸ್ ನಿಮ್ಗೆ ಎಸ್ಎಲ್ ಟ್ರಿಗರ್ ಆಯ್ತು ಅನ್ಕೊಳ್ಳಿ, ಈ ಝೋನ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಇನ್ನೊಂದು, ಬ್ಲೈಂಡ್ ಆಗಿ ಯಾವುದೇ ಎಂಟ್ರಿ ಮಾಡಬೇಡಿ. ನಂದು ಲೈವ್ ಸ್ಟ್ರೀಮ್ ನೋಡೋರ್ಗೆ ಹೆಂಗ್ ಎಂಟ್ರಿ ಮಾಡ್ಬೇಕು, ಯಾವಾಗ ಎಂಟ್ರಿ ಮಾಡ್ಬೇಕು ಅನ್ನೋ ಒಂದು ನಾಲೆಜ್ ಇದೆ ಅನ್ಕೊಂತೀನಿ. ಯಾರ್ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ, ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಲೈವ್ ಸ್ಟ್ರೀಮ್ ನೋಡ್ಕೊಂಡು ನೆಕ್ಸ್ಟ್ ಈ ವಿಡಿಯೋಗೆ ಬನ್ನಿ. ಡನ್. ಸೊ URJPY ಇದು, ದಿಸ್ ಆರ್ ದ ಲೆವೆಲ್ಸ್, ಯು ಕ್ಯಾನ್ ಗೋ ಫಾರ್ ಸೇಲ್ಸ್. ನೆಕ್ಸ್ಟ್ GBP JPY, ಈ ಝೋನ್ ಪ್ಲೇ ಆಗ್ಬಿಟ್ಟಿದೆ. ಡನ್. ಈ ಝೋನ್ GBP JPY ಯು ಕ್ಯಾನ್ ಗೋ ಸೆಲ್ ಅಟ್ ದಿಸ್ ಝೋನ್ಸ್. ಈ ಝೋನ್ ಅಲ್ಲಿ ಯು ಕ್ಯಾನ್ ಟೇಕ್ ಅ ರಿಸ್ಕ್ ಆಫ್ 15 to 20 pips. ಓಕೆ, ಸೊ XRP ಬಿಡಿ. ಸೊ ಗೋಲ್ಡ್ ದಿಸ್ ಲೆವೆಲ್ಸ್. ಸೊ ಆಲ್ಮೋಸ್ಟ್ ಕರೆನ್ಸಿನೂ ನೋಡಿದಿರಿ, ಬಿಟ್ಕಾಯಿನ್ ನೋಡಿದಿರಿ, ಲೈಕ್ ಕರೆನ್ಸಿ ನೋಡಿರಿ, ಕ್ರಿಪ್ಟೋ ಕರೆನ್ಸಿ ನೋಡಿ, ಕಮೋಡಿಟಿ ಕೂಡ ಅನಲೈಸ್ ಮಾಡಿದಿರಿ. ಸೊ ಸಿಂಪಲ್ ಅನಾಲಿಸಿಸ್ ಜಾಸ್ತಿ. ನಾನು ಯಾವ್ದು ಇಂಡಿಕೇಟರ್, ತುಂಬಾ ಜನ ಇಂಡಿಕೇಟರ್ ಅವು ಇವೆಲ್ಲ ಯೂಸ್ ಮಾಡ್ತಾರೆ. ಐ ವೋಂಟ್ ಯೂಸ್ ಎನಿಥಿಂಗ್. ಓಕೆ. ಅಂಡ್ ಒನ್ ಮೋರ್ ಥಿಂಗ್, ಇನ್ ಕೇಸ್ ಮಾರ್ಕೆಟ್ ಈ ಝೋನ್ಸ್ ಬ್ರೀಚ್ ಆಗ್ತಾ ಇದ್ರೆ, ಇಟ್ ಕ್ಯಾನ್ ಟೇಕ್ ಸಪೋರ್ಟ್ ಸಮ್ವೇರ್ ಇಯರ್. ಯಾವುದು, ಲೆಟ್ ಮಿ ಪುಟ್ ಮೈ ಫಿಬ್. ಈ ಝೋನ್ಸ್ ಟೆಸ್ಟ್ ಮಾಡಬಹುದು. ಓಕೆ, ಇನ್ ಕೇಸ್ ಇದು ಬ್ರೀಚ್ ಆಯ್ತು ಅಂತಂದ್ರೆ. ಬಟ್ ಬಿಲೋ ದಿಸ್ ಬ್ರೀಚ್ ಆಗಿ ಅಗೇನ್ ಇಫ್ ಇಟ್ ಇಸ್ ಟಚಿಂಗ್ ವಿಲ್ ಗೋ ಫಾರ್ ಸೆಲ್ಸ್, ಬಿಕಾಸ್ ಅಲ್ಲಿ ಬೇರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡಬಹುದು ನಾವು. ಅದರಿಂದ ವಿಲ್ ಗೋ ಫಾರ್ ಸೆಲ್ಸ್ ದೇ. ಬಟ್ ಕರೆಂಟ್ಲಿ ಅಟ್ ದ ಮೊಮೆಂಟಮ್ ಮಾರ್ಕೆಟ್ ಇಸ್ ಬುಲಿಶ್ ಇನ್ ಅವರ್ಲಿ ಟೈಮ್ ಫ್ರೇಮ್ ಅಂಡ್ 15 minutes ಟೈಮ್ ಫ್ರೇಮ್. ಸೊ Monday will plan for buys above this zone or else sells below this zone. ಸೊ ಲಂಡನ್ ಸೆಷನ್ ಲೈವ್ ಬರ್ತೀನಿ, ನ್ಯೂಯಾರ್ಕ್ ಸೆಷನ್ ಲೈವ್ ಬರ್ತೀನಿ, ಏನಾಗುತ್ತೋ ಲೈವ್ ಮಾರ್ಕೆಟ್ ಅಲ್ಲಿ ನೋಡೋಣ. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ವಿಡಿಯೋ ತುಂಬಾ ಲೆಂತಿ ಆಗಿದೆ, 12 minutes ಆಗ್ಬಿಟ್ಟಿದೆ. ಸೊ ಸಿ ಯು ಆನ್ ಮಂಡೇ ಆನ್ ಲಂಡನ್ ಸೆಷನ್. ಟಿಲ್ ದೆನ್ ಟೇಕ್ ಕೇರ್, ಬೈ. ಪ್ಲೀಸ್ ಕೀಪ್ ಆನ್ ಪ್ರಾಕ್ಟಿಸಿಂಗ್. ಓಕೆ, ಬೈ.